ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಯಾದಗಿರಿ ಜಿಲ್ಲೆಯ ಶಾಸಕರು ಮತ್ತು ಮಾಜಿ ಸಚಿವರ ವಿರುದ್ಧ ಮಾತಿನ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಮಾಜಿ ಸಚಿವರಾದ ಬಾಬುರಾವ್ ಚಿಂಚನ್ಸೂರ್ ಅವರು ಹಾಲಿ ಶಾಸಕ ಶರಣಗೌಡ ಕಂದಕೂರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾಗಲೂ ನಾನು ಹಣ ಕೊಟ್ಟಿದ್ದೇ ಆಗಿದ್ರೆ ನಿಮ್ಮಪ್ಪನಿಗೆ ಹುಟ್ಟಿದರೆ ಬಂದು ತೋರಿಸು, ನಾನು ನನ್ನ ರಾಜಕೀಯ ನಿವೃತ್ತಿ ಪಡೆದಿದ್ದೇನೆ, ಇಲ್ಲ ಅಂದ್ರೆ ನಿನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನನಗೆ ಏನಾರ ಯಾರು ರೊಕ್ಕ ಕೊಟ್ಟು ಸುಬುತ್ ಮಾಡಿದ್ರೆ ನಾನು ಇವತ್ತೇ ರಾಜಕೀಯ ಇರ್ತೇನೆ. ಸುಬುತ್ ಮಾಡಿ ನೀವು ಇವತ್ತು MLA ರಾಜೀನಾಮೆ ಕೊಡಬೇಕು. ಇಂಥವು ದಬಲೆ ಮಾಡಿ ಮಂದಿ ಫೋನ್ ಮಾಡಿ ಅವನು ಪಾಪದ ಕೂಡ ಈಗ ತುಂಬ್ಯಾದ. ಶರಣಗೌಡಂದು ಪಾಪದ ಕೂಡ ತುಂಬ್ಯಾದ. ಈಗ ಪಾಪದ ಕೂಡ ಟಪ್ ಅಂತ ಹೊಡೆಯೋ ಸಮಯ ಬಂದಿದೆ. ಅವನಿಗೆ ಓಡಿಸ್ತೇವೆ ಪಾಪದ ಕೂಡ. ನಾವು ನೋಡ್ರಿ, ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ. ನಂದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ. ನನಗೇನಾದ್ರು ಭಿಕ್ಷೆ ಬೇಡ. ನಾನೇ ಇದು ಪಾಪದ ಪುಣ್ಯದ ಕೈ, ಕೋಟುಗಟ್ಟಲೆ ದಾನ ಧರ್ಮ ಮಾಡಿದ ಕೈ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದಾನ. ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ, ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟಿದ್ದು ಸೂಟ್ ಮಾಡಿದ್ರೆ ಇವತ್ತು ನಾನು ರಾಜಕೀಯ ಇರ್ತೀನಿ, ಇಲ್ಲಕ್ಕೆ ಅವ್ರು ರಾಜೀನಾಮೆ ಕೊಡು. ಇಷ್ಟೇ ಸವಾಲು. ಏನು ಸುಳ್ಳು MLA ಅಂತ ಗೊತ್ತಿಗಿದೆ, ಸಮಯ ಕಾಯ್ತದ. ಮುಂದಿನ ಸಲಕ್ಕೆ ಅವ್ನಿಗೆ ಪಾಠಕ್ಕೆಲ್ಲ ನಾವೆಲ್ಲರೂ ಸೇರಿ ಅವ್ನಿಗೆ ಪಾಠ ಕಲಿಸ್ತೇವೆ. ನಾನು ಬಿಡೋದಿಲ್ಲ. ಸುಳ್ಳು ಆರೋಪ ಮಾಡಿದ್ರೆ ನಮಗೆ ಆತ್ಮದ ಬೆಂಕಿ ಹತ್ತೇವೆ. ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರು ಪ್ರಭಾವಿ ಅಂತ ಇದ್ದಾರೆ, ಧೀಮಂತ ನಾಯಕ ಇದ್ದಾರೆ, ಮುಸ್ತದಿ ನಾಯಕ ಇದ್ದಾರೆ. ಅವ್ರ ಮೇಲೂ ಟೀಕೆ ಮಾಡಿದ್ದಾರೆ. ಅಂತಂದ್ರೆ ಶಾಸಕರಾಗ್ಯಾರ ಭಾಳ ದುಡ್ಡು ಮಾಡ್ಕ್ಯಾರ ಅಂದ್ರೆ ಅಟ್ಲೀಸ್ಟ್ ನನ್ನ ಸಾಲ ಎಷ್ಟಾದಂತನ ಗೊತ್ತಾಗ್ಲಿ, ಲೋಕ ಆಗ್ತಿರ್ಲಿಲ್ಲ. ಒಂದನ ಈ ಕ್ಷೇತ್ರದ ಜನತೆಗೆ ಹೇಳ್ತಕ್ಕಂಥದ್ದು ಎಷ್ಟೇ, ಯಾವತ್ತಾವತ್ತು ನಾವು ನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೀವಿ. ನನ್ನ ಬಗ್ಗೆ ಇರ್ಬೋದು, ನನ್ನ ಕುಟುಂಬದ ಬಗ್ಗೆ ತೋಜಾವಧೆ ಮಾಡ್ತಕ್ಕಂಥ ಕೆಲಸ ಇರಲಿ. ನಾನು ಅದಕ್ಕೇನೆ ಎದಿಗೊಂದವನಲ್ಲ. ನಾನೊಂದು 6 ವರ್ಷದಿಂದ ಯಾರೋ ಸ್ವಾಮಿಗಳ ಹತ್ರ ಹೋಗಿದ್ದೆ, ನಮ್ಮ ತಂದೆ ಚುನಾವಣೆಗಿನ ಮುಂಚೆ. ನನಗವತ್ತು ಸ್ವಾಮಿಗಳು ಹೇಳಿದರು, ಒಂದು ಸ್ವಲ್ಪ ತಾಳ್ಮೆ ಶಕ್ತಿ ಕಳ್ಕೋಬೇಡ. ರಾಜಕೀಯ ಜೀವನದಾಗ ಅಪಪ್ರಚಾರಗಳು, ನೋವುಗಳು, ನಲಿವುಗಳು ಏನೇ ಬರ್ತಾವ. ಅದು ಏನೇ ಬಂದರೂ ಸಹ ನಿಮ್ಮ ತಂದೆ ತಾಯಿ ನಂಬಿರ್ತಕ್ಕಂಥ ದೇವ್ರಾರ ಮೇಲ ನಿಮ್ಮ ರಾಜಕೀಯವಾಗಿ ನಿನಗೆ ಯಾರ್ಯಾರ ವಿರುದ್ಧ ಮಾಡ್ತಾರೆ, ರಾಜಕೀಯವಾಗಿ ನಿಮ್ಮನ್ನ ಯಾರ ಟೀಕೆ ಮಾಡ್ತಾರ, ರಾಜಕೀಯವಾಗಿ ನಿಮ್ಮನ್ನ ಯಾರ ತೋಜಾವಾದ ಮಾಡ್ತಾರೆ, ಆ ಭಗವಂತ ನೋಡ್ಕೊಂಡ ನೀ ಏನು ಮಾಡೋದು ಬೇಡ ಅಂತ ಸ್ವಾಮಿಗಳು ಹೇಳಿದ್ದಾರೆ. ನಾನು ದೇವ್ರ ನಂಬಿ. ನಿನ್ನೆ ಮಾಜಿ ಸಚಿವರೊಬ್ರು ಹೇಳ್ತಿದ್ರು, ಆ ದೈವದಿಂದ ಆರಿಸಿ ಬಂದ ನಾವು. ಖಂಡಿತ ದೈವ ಪುರುಷನೇ ನಾನು.